ಫ್ರಮ್ ಸೋ OTT ರಿಲೀಸ್ ಡೇಟ್ ಫಿಕ್ಸ್. ಓದಿಯಿಂದ ಬಂದರು ಮನುಜರು. 100 ಕೋಟಿ ಕ್ಲಬ್ ಸೇರಿದ ರಾಜ್ ಬಿ ಶೆಟ್ಟಿ ಚಿತ್ರ. ಸೋಮೇಶ್ವರ ಸುಲೋಚನಂತೆ. ಸೋಮೇಶ್ವರ ಸುಲೋಚನಂತೆ. ಇತ್ತೀಚೆಗೆ ಕನ್ನಡದಲ್ಲಿ ಬಿಡುಗಡೆಯಾದಂತಹ ಸೂ ಫ್ರಮ್ ಸೋ ಹಲವು ಹೊಸ ದಾಖಲೆಗಳನ್ನೇ ಸೃಷ್ಟಿ ಮಾಡಿದೆ. ಮುಖ್ಯವಾಗಿ ಕನ್ನಡ ಸಿನಿಮಾ ರಂಗದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಿಡುಗಡೆಯಾದಂತಹ ಹೊಸ ಮಾದರಿಯ ಸಿನಿಮಾ ಅನ್ನುವಂತಹ ಖ್ಯಾತಿಯನ್ನ ಕೂಡ ಸೂ ಫ್ರಮ್ ಸೋ ಗಳಿಸಿದೆ. ಕನ್ನಡ ಭಾಷೆಯಲ್ಲಿ ಮಾತ್ರ ಅಲ್ಲ, ಮಲಯಾಳಂ ಹಾಗೆ ತೆಲುಗು ಭಾಷೆಯಲ್ಲೂ ಕೂಡ ಸೂಪರ್ ಹಿಟ್ ಆಗಿದೆ. ಇದರೊಂದಿಗೆ ಹಿಂದಿ ಭಾಷೆಗೂ ಕೂಡ ರೀಮೇಕ್ ಆಗುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇದರ ನಡುವೆ ಸೂ ಫ್ರಮ್ ಸೋ ಯಾವಾಗ OTTಗೆ ಬರುತ್ತೆ ಎನ್ನುವಂತಹ ಪ್ರಶ್ನೆಗೆ ಕೂಡ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಸೂ ಫ್ರಮ್ ಸೋ ಹಲವು ಕಾರಣಗಳಿಗೆ ವಿಶೇಷವಾಗಿದೆ ಅನ್ನೋದು ಸಹ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಾಕ್ಸ್ ಆಫೀಸ್ನಲ್ಲೂ ಸಹ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ. ಈ ಸಿನಿಮಾ ಬಿಡುಗಡೆಯಾಗಿ 32 ದಿನಗಳೇ ಕಳೆದಿವೆ. ಇನ್ನೂ ಸಹ ವಾರಾಂತ್ಯದಲ್ಲಿ ವಿವಿಧ ಚಿತ್ರಮಂದಿರಗಳಲ್ಲಿ ಭರ್ಜರಿಯಾದಂತಹ ಪ್ರದರ್ಶನವನ್ನ ಕಾಣ್ತಾ ಇದೆ. ಸಿನಿಮಾದ ಅಬ್ಬರ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಸಿನಿಮಾ ಹೊಸ ದಾಖಲೆಗಳನ್ನ ಸೃಷ್ಟಿ ಮಾಡ್ತಿದ್ದು ಇದೀಗ OTT ದಿನಾಂಕವನ್ನ ಸಹ ರಿವೀಲ್ ಮಾಡಲಾಗಿದೆ. ಚಿತ್ರಮಂದಿರದಲ್ಲಿ ಈ ಸಿನಿಮಾದ ಅಬ್ಬರ ಇನ್ನೂ ಸಹ ಮುಂದುವರೆದಿದೆ. ಬೇರೆ ಬೇರೆ ಭಾಷೆಯವರು ಸಹ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಮಲಯಾಳಂ ಪ್ರೇಕ್ಷಕರು ಈ ಸಿನಿಮಾ ತಮ್ಮದೇ ಎನ್ನುವಂತೆ ಮೆಚ್ಚಿಕೊಂಡಿದ್ದಾರೆ. ಇದೀಗ ಈ ಸಿನಿಮಾ ಯಾವಾಗ OTTಗೆ ಬರುತ್ತೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಒಂದು ಸಿಕ್ಕಿದೆ. ಇನ್ನು OTTಗೆ ಬರುವಂತಹ ದಿನಾಂಕ ಸಮೀಪಿಸುತ್ತಿದ್ರೂ ಸಹ ಚಿತ್ರಮಂದಿರಕ್ಕೆ ಬಂದು ನೋಡುವವರ ಸಂಖ್ಯೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಈ ಪರಿ ಹಣ ಮಾಡಿದಂತಹ ಹಾಗೆ ಜನರಿಂದ ಮೆಚ್ಚುಗೆಯನ್ನ ಪಡೆದಂತಹ ಸಿನಿಮಾಗಳಲ್ಲಿ ಸೂ ಫ್ರಮ್ ಸೋ ಕೂಡ ಸೇರಿದೆ. ಕನ್ನಡ ಸಿನಿಮಾಗಳ ಇತ್ತೀಚಿನ ವರ್ಷಗಳ ದಾಖಲೆಯನ್ನ ಮುರಿದಂತಹ ಸೂ ಫ್ರಮ್ ಸೋ ಇನ್ನೂ ಸಹ ಮುಂದುವರೆದಿದೆ. ಇನ್ನು ಈ ಚಿತ್ರದ ಇಲ್ಲಿವರೆಗಿನ ಒಟ್ಟಾರೆ ಕಲೆಕ್ಷನ್ ಬರೋಬ್ಬರಿ 115.26 ಕೋಟಿ ರೂಪಾಯಿ ಆಗಿದೆ ಎನ್ನಲಾಗ್ತಾ ಇದೆ. ಅಲ್ಲದೆ ಇದರಲ್ಲಿ ವಿದೇಶದಿಂದ ಸಿನಿಮಾಗೆ ಹರಿದು ಬಂದಿರುವಂತಹ 14 ಕೋಟಿ ರೂಪಾಯಿ ಕೂಡ ಸೇರಿದೆ ಎಂದು ಹೇಳಲಾಗ್ತಿದೆ. ಇನ್ನು ಈ ಸಿನಿಮಾವನ್ನ ಚಿತ್ರರಂಗದಲ್ಲಿ ಈಗಾಗಲೇ ನೋಡಿರುವವರು ಹಾಗೆ ನೋಡದೇ ಇರುವವರು ಸಹ ಯಾವಾಗ OTTಗೆ ಬರುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ಬಾರಿ ಸಿನಿಮಾವನ್ನ ನೋಡಿದ್ರೂ ಸಹ OTTಯಲ್ಲಿ ನೋಡಬೇಕು ಅಂತ ಕಾಯ್ತಿರುವವರ ಸಂಖ್ಯೆಯೂ ಸಹ ಕಡಿಮೆ ಆಗಿಲ್ಲ. ದೊಡ್ಡ ಮಟ್ಟದ ಕಲೆಕ್ಷನ್ನ ನಡುವೆ ಸಹ ಈ ಸಿನಿಮಾ OTTಗೆ ಬರುವಂತಹ ದಿನಾಂಕ ರಿವೀಲ್ ಆಗಿದೆ. ಸೂ ಫ್ರಮ್ ಸೋ ಸಿನಿಮಾ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಬಿಡುಗಡೆ ಆಗಲಿದೆ ಅಂತ ನಿರೀಕ್ಷೆ ಕೂಡ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ದೊಡ್ಡ ಪರದೆಯಲ್ಲಿ ಪ್ರೇಕ್ಷಕರ ಮನಗೆಲ್ಲುವಂತಹ ಮೂಲಕ ದಾಖಲೆಯನ್ನ ಬರೆದಿರುವ ಸೂ ಫ್ರಮ್ ಸೋ OTTಯಲ್ಲೂ ಸಹ ತನ್ನ ಅಬ್ಬರವನ್ನ ಮುಂದುವರಿಸೋದು ನೋ ಡೌಟ್.